ಪ್ರಿಯ ವೀಕ್ಷಕರೇ, ಇವತ್ತಿನ ದಿವಸ ತಮಗೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ಬರ್ತಾ ಇದ್ದೀನಿ. ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಏನಪ್ಪ ಅಂದರೆ ವಿಶೇಷವಾಗಿ ಒಂದು ಭಕ್ತಿಯೊಂದಿಗೆ ಅಯ್ಯಪ್ಪ ಮಾಲಾಧಾರಿಗಳು ಯೋಗವನ್ನು ವಿಶೇಷವಾಗಿ ಯೋಗವನ್ನು ಅಭ್ಯಾಸ ಮಾಡುವುದರ ಮೂಲಕ ಭಕ್ತಿಯೊಂದಿಗೆ ಆರೋಗ್ಯವನ್ನು ಯಾವ ರೀತಿಯಾಗಿ ವೃದ್ಧಿಸಿಕೊಳ್ಳಬೇಕು ಎಂದು ಒಂದು ಯೋಗಾಭ್ಯಾಸವನ್ನು ವಿಶೇಷವಾಗಿ ನೆರವೇರಿಸಿಕೊಂಡು ಬರ್ತಾ ಇದ್ದು, ವಿಶೇಷವಾಗಿ ಈಗಿನ ಒಂದು ಕಾಲಮಾನ ಘಟ್ಟದಲ್ಲಿ ದೇವರ ಸ್ಮರಣೆ ಅಂದರೆ ದೇವರ ಸ್ಮರಣೆ ಅಷ್ಟೇ ಮಾಡ್ತಾ ಇರ್ತಾರೆ. ಆದರೆ ಈಗಿನ ಒಂದು ಯುಗದಲ್ಲಿಯೂ ಪ್ರತಿಯೊಬ್ಬ ಅಯ್ಯಪ್ಪ ಮಾಲಾಧಾರಿಗಳು ಏನಪ್ಪ ಅಂದರೆ ಯೋಗ ಮಾಡುವುದರೊಂದಿಗೆ ವಿಶೇಷವಾಗಿ ಯೋಗ ಭಕ್ತಿಯೊಂದಿಗೆ ಯೋಗವನ್ನು ಮಾಡಿ ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳುತ್ತಿರುವುದು ವಿಶೇಷವಾಗಿ ನೋಡುವಂಥ ಒಂದು ದೃಶ್ಯವಾಗಿದೆ. ಆ ಯೋಗ ಮಾಲಾಧಾರಿಗಳು ಯಾವ ರೀತಿಯಾಗಿ ಯೋಗವನ್ನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ವಾಹನ ಸಂಚಾರವನ್ನು ಗಮನಿಸ್ರಿ. ಪಕ್ಷಿಗಳ ಚಿಲಿಪಿಲಿ ಮತ್ತೆ ಮನಸ್ಸನ್ನು ಏಕಾಗ್ರತೆಗೊಳಿಸ್ರಿ. ನಮ್ಮ ಹಡೆದ ತಂದೆ ತಾಯಿಯನ್ನ ಸ್ಮರಿಸ್ರಿ. ವಿದ್ಯೆ ಕಲಿಸಿದ ಗುರುಗಳನ್ನ ಸ್ಮರಿಸ್ರಿ. सरस्वती मूले स्थिता गौरी माते करदर्शनम. ನಿಧಾನವಾಗಿ ನಿಮ್ಮ ಅಂಗೈ ರೇಖೆಯನ್ನು ನೋಡ್ತಾ ನಿಧಾನವಾಗಿ ಕಣ್ ತೆಗೆದು ಭಗವಂತನ ದರ್ಶನ ಮಾಡ್ರಿ. ನಿಮ್ಮ ಹಲ್ಲನ್ನು ಮುಚ್ಚಿ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಬಿಡಿರಿ. ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ರಿಲ್ಯಾಕ್ಸ್. ಸೀರಿಯಸ್ ಆಗಿ ಮಾಡ. ಹಲ್ಲು ಕಿಸಿ ಮಾಡ ಸ್ವಾಮಿ. ಎರಡು ಕೈಗಳನ್ನು ಮುಂದಕ್ಕೆ ಚಾಚಿ ನಿಮ್ಮ ಬಲಗೈಯ ಮೂಲಕ ಒಂದೊಂದೇ ಸ್ಟೆಪ್ ಅನ್ನು ಹಾಕಿದ ಬನ್ನಿ. ಹಾಗೆ ಮತ್ತೆ ಮುಂದಕ್ಕೆ ಬನ್ನಿ. ಬನ್ನಿ.
ಹಾಗೆ ಮುಂದಕ್ಕೆ ಬನ್ನಿ. ಉಸಿರಿಡುತ್ತಾ ಹಾಗೆ ಎಡಗಿದ್ದು ಉಸಿರು ತೆಗೆದುಕೊಳ್ಳುತ್ತಾ ಸೂರ್ಯನ ಬಾಯಿ ಅಂತ ನೋಡಿ ಸೂರ್ಯ ಬರ್ತಾನೆ. ಬಂದ್ ನೋಡ್ರಿ ಏನ್ರಿ ಸೂರ್ಯನ ಇದು ಬಡ್ದು ಯಾರು ಎರಡು ಕೈಗಳನ್ನು ನಮಸ್ಕಾರ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಹಾಗೆ ಉಸಿರು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಮೇಲಕ್ಕೆ ಚಾಚುತ್ತಾ ಅಂಗೈ ಆಕಾಶದ ಮೆಟ್ಟಿನಲ್ಲಿ ನೋಡುತ್ತಾ ಸ್ವಲ್ಪ ಬಾಗಿ ಹಿಂದಕ್ಕೆ ಹಾಗೆ ಉಸಿರು ಬಿಡುತ್ತಾ ಬಾಗಿ ಉಸಿರು ಬಿಡುತ್ತಾ ಬಾಯಿ ಹಾಗೆ ಎರಡು ಕೈಗಳನ್ನು ನೆಲಕ್ಕೆ ಊರಿ ಬಲಗಾಲನ್ನು ಹಿಂದಕ್ಕೆ ಇಟ್ಕೊಳ್ಳಿ. ಚೆಂಡು ಮೇಲಕ್ಕೆ ಎತ್ತಿ ಹಾಗೆ ಎಡಗಾಲನ್ನು ಹಿಂದಕ್ಕೆ ಇಟ್ಕೊಳ್ಳಿ. ನಿಮ್ಮ ಬಾಡಿಯೊಳಗಿರುವಂತ ಎಲ್ಲ ನೇರವಾಗಿರಲಿ, ಬಾಗಬೇಡಿ. ಹಾಗೆ ಮಂಡೆ ಊರಿ ವಜ್ರಾಸನಕ್ಕೆ ಬನ್ನಿ. ಎಲೆಯನ್ನು ಎರಡು ಕೈಗಳ ಮಧ್ಯದಲ್ಲಿ ಹಿಂದಕ್ಕೆ ಮಾಡಿ ಉಸಿರನ್ನು ಬಿಡಿ. ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಮುಂದಕ್ಕೆ ಬನ್ನಿ. ಕೆರೆಯನ್ನು ಗದ್ದವನ್ನು ನೆಲಕ್ಕೆ ಹಚ್ಚಿ ನಿಮ್ಮ ರುಂಡಿಯನ್ನು ಮೇಲಕ್ಕೆ ಎತ್ತಿ ಮೊಳಕಲು ನೆಲಕ್ಕೆ ಊರಲಿ. ಹಾಗೆ ಉಸಿರನ್ನ ಬಿಡುತ್ತಾ ಉಸಿರನ್ನು ತೆಗೆದುಕೊಳ್ಳಿ. ಹೊಟ್ಟೆ ಹಚ್ಬಾರ್ದು, ಗುಂಡಿ ಹಚ್ಬಾರ್ದು. ಹೊಟ್ಟಿ ಗುಂಡಿ ಯಾರು ಹಚ್ಚಿದ್ ಮಕ್ಕ ತಿರ್ಗದು. ಹೊಟ್ಟೆ ಹಚ್ಚಬಾರ್ದು, ಗುಂಡಿ ಹೊಟ್ಟೆ ಹಚ್ಬಾರ್ದು, ಗುಂಡಿ ಹಚ್ಬಾರ್ದು. ಹಿಂಬಡಿ ಮೇಲೆ ತುದಿಗಾಲ ಮೇಲೆ. ಹಾ ಹಾಗೆ ವಜ್ರಾಸನಕ್ಕೆ ಸರಿ ಸಿಗಲ್ಲ. ವಜ್ರಾಸನ ಗುರುಗಳ ಎಲ್ಲಿ ವಜ್ರಾಸನ ಬನ್ನಿ. ಭುಜಂಗಾಸನಕ್ಕೆ ಇಟ್ಕೊಳ್ಳಿ. ಭುಜಂಗ ಅದು ವಜ್ರಾಸನ. ಸ್ವಲ್ಪ ತಲೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ಉಸಿರನ್ನು ನಿಧಾನವಾಗಿ ಬಿಡಿ. ನಿಧಾನವಾಗಿ ತೆಗೆದುಕೊಳ್ಳಿ. ಹಾಗೆ ಮತ್ತೆ ತ್ರಿಕೋನಾಸನ ಬನ್ನಿ. ಪರ್ವತಾಸನ ಪರ್ವತಾಸನ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎಡಗಾಲನ್ನು ಮುಂದೆ ತೆಗೆದುಕೊಂಡು ಬನ್ನಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಉಸಿರನ್ನು ತೆಗೆದುಕೊಳ್ಳಿ. ಇದು ಮುಂದೆ ಕ್ರಾಸ್ ಅಲ್ಲ, ಕ್ರಾಸ್ ಕ್ರಾಸ್ ಇದಕ್ಕೆ ಮಾಡಿ. ಹಾಗೆ ಬಲಗಾಲನ್ನು ತೆಗೆದುಕೊಂಡು ಬನ್ನಿ. ಬಲಗಾಲನ್ನು ತೆಗೆದುಕೊಂಡು ಬನ್ನಿ. ಬಲಗಾಲನ್ನು ತೆಗೆದುಕೊಂಡು ಬಂದು ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುತ್ತಾ ಬಗ್ಗೆ ನಿಧಾನವಾಗಿ ಮತ್ತು ಇತರ ರೀತಿಯಿಂದ ಆಕಾಶದ ಕೈ ಮಾಡಿ ನಿಂತ್ಕೊಳ್ಳಿ. ಹಾಗೆ ಉಸಿರನ್ನು ಬಿಡುತ್ತಾ ನಮಸ್ಕಾರ ಸ್ಥಿತಿಗೆ ಬನ್ನಿ. ಎರಡು ಕೈಯನ್ನು ರಿಲ್ಯಾಕ್ಸ್ ಮಾಡಿ ನಿಮ್ಮ ಉಸಿರನ್ನು ಎರಡು ಕೈ ನಿಧಾನವಾಗಿ ತೆಗೆದುಕೊಂಡು ನಿಧಾನವಾಗಿ ಬಿಡ್ರಿ. ರಿಲ್ಯಾಕ್ಸ್. ಹಾಗೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಮತ್ತೆ ಉದುರ್ತವ್ರಿ ಮೇಲೆ ಮತ್ತು ನಿಧಾನವಾಗಿ ಬಿಡ್ರಿ. ಬಿಡ್ರಿ.
ಮತ್ತೆ ಎರಡನೇ ರೌಂಡಿಗೆ ಬರೋಣ. ಈಗ ಅರ್ಧ ರೌಂಡ್ ಆಯ್ತು, ಇನ್ನು ಅರ್ಧ ರೌಂಡ್. ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ. ಮತ್ತೆ ನಮಸ್ಕಾರ ಸ್ಥಿತಿಗೆ ಬನ್ನಿ. ಎರಡು ಕೈ ಎದೆ ಮಧ್ಯದಲ್ಲಿಟ್ಟು ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡ್ರಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಎರಡು ಕೈಗಳನ್ನು ಹಿಂದಕ್ಕೆ ಚಾಚಿ. ಹಿಂದಕ್ಕೆ ಚಾಚಿ ನಿಮ್ಮ ಕೈಯನ್ನು ಮೇಲೆ ಎತ್ತಿ. ಹಾ, ಹಾಗೆ ನಿಮ್ಮ ನರವನ್ನು ನಿಲ್ಲಿಸಲು ಮುಗಿಸಿ. ಉಸಿರನ್ನ ನಿಧಾನವಾಗಿ ಬಿಡುತ್ತಾ ಬಾಗಿ. ಓಕೆ, ಹಾಗೆ ಸೀರ ಬಾಗಿ. ಈಗ ಎಡಗಾಲನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ನಿಮ್ಮ ಎಡಗಾಲನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ಬಲಗಾಲ ಎದೆಯ ಮಧ್ಯದಲ್ಲಿ ಇಟ್ಟುಕೊಂಡು ಎರಡು ಕೈ ಸಂಧಿ, ಎರಡು ಕೈ ಸಂಧಿ ಮಧ್ಯದಲ್ಲಿ ಬಲಗಾಲ. ಹಾ, ಹಾಗೆ ಆವಾಗ ಎರಡು ಬೇರೆ ಉಸಿರನ್ನು ಬಿಟ್ಟು ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ. ಈ ಉಸಿರನ್ನು ಬಿಡುತ್ತಾ ಉಸಿರನ್ನು ಎರಡು ಬೇರೆ ಯಾಕೆ ತೆಗೆದುಕೊಂಡು ಬಂದ್ರೆ ನಿಮ್ಮ ರೊಂಡೆ ಒಳಗ, ನಿಮ್ಮ ಸೊಂಟದಲ್ಲಿ, ನಿಮ್ಮ ಎದೆ ಭಾಗದಲ್ಲಿ ಒಂದು ಜೆಸಿಬಿ ಬಕೆಟ್ ಕೂಡ ಎತ್ತರಿಕ ಮೂಲಕ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಗಾಲನ್ನ ಇದಕ್ಕೆ ತೆಗೆದುಕೊಳ್ಳಿ. ಬಲಗಾಲನ್ನ ಇದಕ್ಕೆ ತೆಗೆದುಕೊಳ್ಳಿ. ಚೆಕ್ ಮಾಡಿ ಹಿಂದೆ ಹೋಗ್ರಿ. ಹಂಗ ಇಲ್ಲಿ ಉಸಿರನ್ನು ನಿಧಾನವಾಗಿ ತೆಗೆದುಕೊಳ್ಳಿ. ನಿಧಾನವಾಗಿ ಎರಡು ಮಂಡಿ ಎದುರು ಹಿಂದಕ್ಕೆ ಬನ್ನಿ. ನಿಧಾನವಾಗಿ ಕುಂಡಿಗೆ ಹಚ್ಚ ಕುಂಡಿಗೆ ಇಬ್ಬಡ ಹಚ್ಬೇಕು. ಕುಂಡಿಗೆ ಕುಂಡಿ ಹತ್ಬೇಕು. ನಿಮ್ಮ ಎದಿ ಮಂಡಿಗೆ 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 ಸ್ವಾಮಿ ಕುಂಡಿ ಇಲ್ಲ ಮುಂದಕ್ಕೆ ಬಂದು ಗದ್ದವನ್ನು ನೆಲಕ್ಕೆ ಎತ್ತಿ ನಿಮ್ಮ ರುಂಡಿಯನ್ನು ನೆಲಕ್ಕೆ ಎತ್ತಿ ಮಂಡಿ ಹಾಗೆ ತ್ರಿಕೋಣಾಸನಕ್ಕೆ ಬನ್ನಿ. ಮತ್ತೆ ತ್ರಿಕೋನ ಒಳಗಲ್ಲಿ ಚೆಂಡು ಎತ್ತು ಬಿಡವು ಸ್ವಾಮಿ. ಅಲ್ಲಿ ಕೈ ಮುಂದೆ ಚೆಂಡು ಒಳಗೆ ಚೆಂಡು ಉಸಿರನ್ನು ಬಿಡಿ. ಉಸಿರನ್ನು ನಿಧಾನವಾಗಿ ಬಿಡಿ. ಮಾಲಿ ಹುಷಾರಿ ಸ್ವಾಮಿ. ಹಾಗೆ ಬಲಗಾಲನ್ನು ತೆಗೆದುಕೊಂಡು ಬನ್ನಿ. ಬನ್ನಿ ಬಡಿ ಸಂಧಿಯಲ್ಲಿ ನಿಮ್ಮ ಬಲಗೈ ಸಂಧಿಯಲ್ಲಿ ಬಲಗೈ ಸಂಧಿಯಲ್ಲಿ ವೆರಿ ಗುಡ್. ಹಾಗೆ ಉಸಿರು ಬಿಡುತ್ತಾ ಎಡಗಾಲನ್ನು ತೆಗೆದುಕೊಂಡು ಬನ್ನಿ. ಸ್ಟ್ರೈಟ್ ಬರ್ರಿ, ಬಗ್ರಿ, ಬಗ್ರಿ, ಮಂಡಿ ಮರ್ಚ್ ಮಾಡ್ರಿ ಸೀದಾ ಮಾಡಿದ್ರ ಹಾಗೆ ಎರಡು ಕೈಗಳನ್ನು ನಿಧಾನವಾಗಿ ಮೇಲಕ್ಕೆ ಎದ್ದು ನಿಂತುಕೊಳ್ಳಿ. ಪಾದಕ್ಕೆ ಬಾಗಿ. ಮತ್ತೆ ಹಿಂದ್ಗಡೆ ಹಾಗೆ ಉಸಿರು ಬಿಡುತ್ತಾ ನಿಧಾನವಾಗಿ ನಮಸ್ಕಾರ ಸ್ಥಿತಿಗೆ ಬನ್ನಿ. ಮತ್ತೆ ಒಳ್ಳೆ ನಮಸ್ಕಾರ ಮಾಡ್ತೀವಿ. ಆ ಟೈಪ್